ಈಗಾಗಲೇ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಅದರ ವಿಚಾರಣೆಗಳೆಲ್ಲವೂ ಕೂಡ ನಡೆಯಿತು. ಈಗಾಗಲೇ 1ನೇ ಕೇಸ್ನಲ್ಲಿ ಖುಲಾಸೆ ಆಗಿತ್ತು. ಈಗ 2ನೇ ಕೇಸ್ನಲ್ಲೂ ಕೂಡ ಮುರುಘಾಶ್ರೀ ಖುಲಾಸೆ. 2ನೇ ಪೋಕ್ಸೋ ಕೇಸ್ನಲ್ಲೂ ಕೂಡ ಮುರುಘಾಶ್ರೀ ಖುಲಾಸೆಯಾಗಿದ್ದಾರೆ. ಅತ್ಯಾಚಾರ ಆರೋಪವನ್ನ ಮಾಡಲಾಗಿರುವಂತಹ ಪರ್ಟಿಕ್ಯುಲರ್ ಡೇ ಆ ದಿನ ದೇಶದಲ್ಲೇ ಇರಲಿಲ್ಲ. ಶಿವಮೂರ್ತಿ ಶ್ರೀಗಳು ಭಾರತದಲ್ಲೇ ಇರಲಿಲ್ಲ ಅನ್ನುವಂತಹ ವರದಿಯನ್ನ ಕೊಟ್ಟಿದ್ದಾರೆ. ಶಿವಮೂರ್ತಿ ಶ್ರೀಗಳನ್ನ ಆರೋಪದಿಂದ ಮುಕ್ತ ಮಾಡಿದ್ದಾರೆ. ಈಗ ಚಿತ್ರದುರ್ಗ 2ನೇ ಸತ್ರ ನ್ಯಾಯಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಅತ್ಯಾಚಾರ ಆರೋಪ ಮಾಡಿರುವಂತಹ ದಿನ, ಆ ಪರ್ಟಿಕ್ಯುಲರ್ ಡೇ ಯಾವ ದಿನದಲ್ಲಿ ಅತ್ಯಾಚಾರ ಆಗಿದೆ ಅಂತ ಆರೋಪಗಳು ಕೇಳಿ ಬಂದಿದ್ವು, ಆ ದಿನ ಶ್ರೀಗಳು ಭಾರತದಲ್ಲೇ ಇರಲಿಲ್ಲ ಅನ್ನುವಂತಹ ವರದಿಯನ್ನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಶಿವಮೂರ್ತಿ ಶ್ರೀಗಳನ್ನ 2ನೇ ಪೋಕ್ಸೋ ಕೇಸ್ನಲ್ಲೂ ಕೂಡ ಈಗ ಆರೋಪದಿಂದ ಮುಕ್ತ ಮಾಡಿದೆ ಕೋರ್ಟ್. ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂತಹ ಪ್ರಕರಣದಲ್ಲಿ ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಶರಣ ಸ್ವಾಮೀಜಿ ಸೇರಿದಂತೆ ಈ ಹಿಂದೆ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳನ್ನ ಕೂಡ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು. ಈಗ ಆ ಸಂದರ್ಭದಲ್ಲಿ ಕೊಂಚ ನಿರಾಳರಾಗಿದ್ರು. ಈಗ ಕಂಪ್ಲೀಟ್ ಆಗಿ ರಿಲೀಫ್ ಸಿಕ್ಕಿರೋದು. 2ನೇ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಖುಲಾಸೆ ಮಾಡಲಾಗಿದೆ. ಆ ದಿನ ಭಾರತದಲ್ಲೇ ಇರಲಿಲ್ಲ ಅನ್ನುವಂತಹ ವರದಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದೀವಿ, ಮೊದಲ ಪ್ರಕರಣದಲ್ಲಿ ಖುಲಾಸೆ ಆದ್ರೂ ಆ ನಂತರದಲ್ಲಿ 2ನೇ ಪೋಕ್ಸೋ ಕೇಸ್ನಲ್ಲೂ ಕೂಡ ಈಗ ಖುಲಾಸೆ. ಈಗ ವರದಿಯಲ್ಲಿ ಏನಿದೆ? ಭಾರತದಲ್ಲೇ ಇರಲಿಲ್ಲ ಅನ್ನುವಂತಹ ವರದಿ, ಅದರ ಜೊತೆಯಲ್ಲಿ ಡಾಕ್ಟರ್ ರಿಪೋರ್ಟ್ಸ್ ಕೂಡ ಅಟ್ಯಾಚ್ ಆಗಿದೆ ಅದರ ಜೊತೆ ಅನ್ನುವಂತಹ ಮಾಹಿತಿ ಇದೆ. ಈ ಕಂಪ್ಲೀಟ್ ಆಗಿ ವರದಿಯಲ್ಲಿ ಏನೇನು ಮೆನ್ಷನ್ ಆಗಿದೆ, ವರದಿಯನ್ನ ಒಂಚೂರು ಡಿಸ್ಕ್ರೈಬ್ ಮಾಡಿ ವಿವರಿಸಿ ಹೇಳೋದಾದ್ರೆ ವೀರೇಶ್. ಶಿವಮೂರ್ತಿ ಮುರುಘಾಶ್ರೀಗಳ ಮೇಲಿನ ಏನು ಪೋಕ್ಸೋ ಪ್ರಕರಣ ದಾಖಲಾಯಿತು, ಈಗ 2ನೇ ಪೋಕ್ಸೋ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಖುಲಾಸೆ ಆಗಿದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು 2ನೇ ಸಂತ್ರಸ್ತರಾದಂತಹ ಬಾಲಕಿ ಏನಿದ್ರು ಅವರ ಹೇಳಿಕೆಗೂ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆಗೂ ಮತ್ತೆ ಏನು ವೈದ್ಯರ ಹೇಳಿಕೆಗೂ ಮುಂದೆ ಪದೇ ಪದೇ ಕೂಡ ಇವು ಬದಲಾವಣೆ ಆಗ್ತಿದಾವೆ. ಇದಕ್ಕೆ ನಂಬಲಾರ ಸಾಧ್ಯ ಅಂತ ಕೂಡ ಈ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಪ್ರಕರಣದಲ್ಲಿ ಏನ್ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಏನ್ 2022 ಜುಲೈ 24ರಂದು ಏನು ಮುರುಘಾ ಶ್ರೀಗಳು ಏನು ದುರ್ಗ ಅಷ್ಟೇ ಅಲ್ಲೇ ನಮ್ಮ ದೇಶದಲ್ಲೇ ಇಲ್ಲದೆ ಹೊರ ದೇಶದಲ್ಲಿ ಕೂಡ ಪ್ರವಾಸದಲ್ಲಿದ್ರ ಅಂತ ಹೇಳ್ಬಿಟ್ಟು ಈಗಾಗಲೇ ಅಲ್ಲಿನ ಏನು ವೀಸಾ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ರುಜುವಾತಾಗಿರುವಂತದ್ದು ಕೂಡ ಏನ್ ಕೋರ್ಟಿಗೆ ದಾಖಲೆಗಳು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಆಧಾರದ ಮೇಲೆ ಈ ಮುರುಘಾ ಶ್ರೀಗಳು ದೇಶದಲ್ಲಿ ಇಲ್ಲದೆ ಇರುವಾಗ ಈ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ಎಸಗುವುದಾದರೆ ಹೇಗೆ ಅನ್ನುವ ಒಂದು ಪ್ರಶ್ನೆ ಕೂಡ ಎದ್ದಾಳಿದೆ. ಅದೇ ರೀತಿ ಏನಂದ್ರೆ ಏನು ಸಂತ್ರಸ್ತೆ ಮಾಡಿದರೆ ವಾರ್ಡನ್ ರಶ್ಮಿ ಮೇಲೆ ಕೂಡ ಆರೋಪವನ್ನು ಮಾಡಿದ್ದು, ಆ ಆರೋಪ ಕೂಡ ಸತ್ಯಕ್ಕೆ ದೂರವಾಯಿತು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾದ ಜಿಸಿ ಹಡಪಾದವರು ಈ ಒಂದು ಆದೇಶವನ್ನು ಪ್ರಕಟ ಮಾಡಿದ್ದು, ಸಂಪೂರ್ಣವಾಗಿ ಖುಲಾಸಾಗಿರುವಂತಹ ಕಾಪಿ ಕೂಡ ಈಗ ಎಲ್ಲರ ಕಾಪಿ ಕೂಡ ಏನು ಸಿಕ್ಕಿದೆ ಅಂತ ಹೇಳ್ಬೋದು. ಸಿಕ್ಕಿದಂತಹ ಪ್ರತಿಯೊಂದು ಅಂಶವೂ ಕೂಡ ಏನ್ ಮುರುಘಾಶ್ರೀ ಅವರ ಏನ್ ಆರೋಪಕ್ಕೆ ಸತ್ಯಕ್ಕೆ ದೂರವಾದದ್ದು ಮತ್ತೆ ನಂಬಲು ಸಾಧ್ಯವಾದಂತಹ ಆರೋಪಗಳನ್ನ ಇದರಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ಏನು ಮಾಜಿ ಶಾಸಕರಾದಂತಹ SK ಬಸವರಾಜನ್ ಕೂಡ ಇದರಲ್ಲಿ ಪಿತೂರಿ ಮಾಡಿ ಅಲ್ಲಿನ ಮಕ್ಕಳ ಮೇಲಿನ, ಯಾಕಂದ್ರೆ ಉಪ್ಪಾರಪೇಟೆ ಸ್ಟೇಷನ್ ನಲ್ಲಿ ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿರ್ತದೆ. ಅಲ್ಲಿನ ಪೊಲೀಸರು ಕೂಡ ಏನ್ ಮಕ್ಕಳು ಮತ್ತೆ ಮಕ್ಕಳ ಕುಟುಂಬಸ್ಥರಿಗೆ ಮತ್ತೆ ಇಲ್ಲ ಹಾಸ್ಟೆಲ್ ನ ವಾರ್ಡನ್ಗೆ ತಿಳಿಸ್ಬೇಕಾಯ್ತು. ನೇರವಾಗಿ SK ಬಸವರಾಜನ್ ಮತ್ತು ದಂಪತಿಗಳಿಗೆ ಈ ವಿಚಾರವನ್ನು ತಿಳಿಸಿ ಅಲ್ಲಿದ್ದ ಅವರ ನೇರವಾಗಿ ಮನೆಗೆ ಕಳಿಸಿದಾರೆ ಅನ್ನುವ ಮಾಹಿತಿ ಕೂಡ ಇದರಲ್ಲಿ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಏನಂದ್ರೆ ಇಲ್ಲಿ ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಏನು ಸಂತ್ರಸ್ತರು ಇದ್ದಾರೆ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರ ಪೋಷಕರಾಗಿರ್ಬೋದು, ಯಾರು ಕೂಡ ಇದರ ವಿಚಾರಣೆಯಲ್ಲಿ ಕೂಡ ಸತ್ಯಕ್ಕೆ ದೂರವಾದಂತಹ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಿಚಾರದಲ್ಲಿ KBK ಸ್ವಾಮಿ ಅವರಾಗಿರ್ಬೋದು, CV ನಾಗೇಶ್ ವಕೀಲರಾಗಿರ್ಬೋದು, ಏನು ಜಡ್ಜ್ ಮುಂದೆ ಸಂಪೂರ್ಣವಾಗಿ ವಾದ ಮತ್ತೆ ಪ್ರತಿವಾದವನ್ನು ಕೂಡ ಏನಿಟ್ಟಿದ್ರು, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಏನು ನ್ಯಾಯಾಧೀಶರಾದ GC ಹಡಪಾದ ಅವರು ನ್ಯಾಯವನ್ನು ಈಗಾಗಲೇ ಘೋಷಣೆ ಮಾಡಿದ್ದು. ಈಗ ಏನು ನಿನ್ನೆ ಅಷ್ಟೇ ಕಾಪಿ ಕೂಡ ಎಲ್ರೂ ಕೈಗೆ ಈಗ ಈ ಒಂದು ಕಾಪಿಗಳು ಕೂಡ ಈಗಾಗಲೇ ಸಿಕ್ಕಾಗಿದೆ ಅಂತ ಹೇಳ್ಬೋದು. ಅಷ್ಟೇ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಶರಣ ಸ್ವಾಮೀಜಿ ಸೇರಿದಂತೆ ಈ ಹಿಂದೆ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಿಗಳನ್ನ ಕೂಡ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು. ಈಗ
ಆ ಸಂದರ್ಭದಲ್ಲಿ ಕೊಂಚ ನಿರಾಳರಾಗಿದ್ರು. ಈಗ ಕಂಪ್ಲೀಟ್ ಆಗಿ ರಿಲೀಫ್ ಸಿಕ್ಕಿರೋದು. ಎರಡನೇ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಖುಲಾಸೆ ಮಾಡಲಾಗಿದೆ. ಆ ದಿನ ಭಾರತದಲ್ಲೇ ಇರಲಿಲ್ಲ ಅನ್ನುವಂಥ ವರದಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದೀವಿ, ಮೊದಲ ಪ್ರಕರಣದಲ್ಲಿ ಖುಲಾಸೆ ಆದ್ರೂ ಆನಂತರದಲ್ಲಿ ಎರಡನೇ ಪೋಕ್ಸೋ ಕೇಸ್ನಲ್ಲೂ ಕೂಡ ಈಗ ಖುಲಾಸೆ. ಈಗ ವರದಿಯಲ್ಲಿ ಏನಿದೆ? ಭಾರತದಲ್ಲೇ ಇರಲಿಲ್ಲ ಅನ್ನುವಂತಹ ವರದಿ, ಅದರ ಜೊತೆಯಲ್ಲಿ ಡಾಕ್ಟರ್ ರಿಪೋರ್ಟ್ಸ್ ಕೂಡ ಅಟ್ಯಾಚ್ ಆಗಿದೆ ಅದರ ಜೊತೆ ಅನ್ನುವಂಥ ಮಾಹಿತಿ ಇದೆ. ಈ ಕಂಪ್ಲೀಟ್ ಆಗಿ ವರದಿಯಲ್ಲಿ ಏನೇನು ಮೆನ್ಷನ್ ಆಗಿದೆ, ವರದಿಯನ್ನ ಒಂಚೂರು ಡಿಸ್ಕ್ರೈಬ್ ಮಾಡಿ ವಿವರಿಸಿ ಹೇಳೋದಾದ್ರೆ ವೀರೇಶ್. ಶಿವಮೂರ್ತಿ ಮುರುಘಾ ಶ್ರೀಗಳ ಮೇಲಿನ ಏನು ಪೋಕ್ಸೋ ಪ್ರಕರಣ ದಾಖಲಾಯಿತು, ಈಗ ಎರಡನೇ ಪೋಕ್ಸೋ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಖುಲಾಸೆ ಆಗಿದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎರಡನೇ ಸಂತ್ರಸ್ತರಾದಂತಹ ಬಾಲಕಿ ಏನಿದ್ರು ಅವರ ಹೇಳಿಕೆಗೂ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳಿಕೆಗೂ ಮತ್ತೆ ಏನು ವೈದ್ಯರ ಹೇಳಿಕೆಗೂ ಮುಂದೆ ಪದೇ ಪದೇ ಕೂಡ ಇವು ಬದಲಾವಣೆ ಆಗ್ತಿದಾವೆ. ಇದಕ್ಕೆ ನಂಬಲಾರ ಸತ್ಯ ಅಂತ ಕೂಡ ಈ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಪ್ರಕರಣದಲ್ಲಿ ಏನ್ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಏನ್ 2022 ಜುಲೈ 24ರಂದು ಏನ್ ಮುರುಘಾ ಶ್ರೀಗಳು ಏನು ದುರ್ಗ ಅಷ್ಟೇ ಅಲ್ಲೇ ನಮ್ಮ ದೇಶದಲ್ಲೇ ಇಲ್ಲದೆ ಹೊರ ದೇಶದಲ್ಲಿ ಕೂಡ ಪ್ರವಾಸದಲ್ಲಿದ್ರ ಅಂತ ಹೇಳ್ಬಿಟ್ಟು ಈಗಾಗಲೇ ಅಲ್ಲಿನ ಏನು ವೀಸಾ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ರುಜುವಾತಾಗಿರುವಂತದ್ದು ಕೂಡ ಏನ್ ಕೋರ್ಟಿಗೆ ದಾಖಲೆಗಳು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಆಧಾರದ ಮೇಲೆ ಈ ಮುರುಘಾ ಶ್ರೀಗಳು ದೇಶದಲ್ಲಿ ಇಲ್ಲದೆ ಇರುವಾಗ ಈ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ಎಸಗೋದಾದ್ರೆ ಹೇಗೆ ಅನ್ನುವ ಒಂದು ಪ್ರಶ್ನೆ ಕೂಡ ಎದ್ದಾಳಿದೆ. ಅದೇ ರೀತಿ ಏನಂದ್ರೆ ಏನು ಸಂತ್ರಸ್ತೆ ಮಾಡಿದರೆ ವಾರ್ಡನ್ ರಶ್ಮಿ ಮೇಲೆ ಕೂಡ ಆರೋಪವನ್ನು ಮಾಡಿದ್ದು, ಆ ಆರೋಪ ಕೂಡ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಜಿಸಿ ಹಡಪಾದವರು ಈ ಒಂದು ಆದೇಶವನ್ನು ಪ್ರಕಟ ಮಾಡಿದ್ದು, ಸಂಪೂರ್ಣವಾಗಿ ಖುಲಾಸೆ ಆಗಿರುವಂತ ಕಾಪಿ ಕೂಡ ಈಗ ಎಲ್ಲರ ಕಾಪಿ ಕೂಡ ಏನು ಸಿಕ್ಕಿದೆ ಅಂತ ಹೇಳ್ಬೋದು. ಸಿಕ್ಕಿದಂತಹ ಪ್ರತಿಯೊಂದು ಅಂಶವೂ ಕೂಡ ಏನ್ ಮುರುಘಾ ಶ್ರೀ ಅವರ ಏನ್ ಆರೋಪಕ್ಕೆ ಸತ್ಯಕ್ಕೆ ದೂರವಾದದ್ದು ಮತ್ತೆ ನಂಬಲು ಸಾಧ್ಯವಾದಂತಹ ಆರೋಪಗಳನ್ನ ಇದರಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ಏನು ಮಾಜಿ ಶಾಸಕರಾದಂತಹ ಎಸ್ ಕೆ ಬಸವರಾಜನ್ ಕೂಡ ಇದರಲ್ಲಿ ಪಿತೂರಿ ಮಾಡಿ ಅಲ್ಲಿನ ಮಕ್ಕಳ ಮೇಲಿನ, ಯಾಕಂದ್ರೆ ಉಪ್ಪಾರಪೇಟೆ ಸ್ಟೇಷನ್ ನಲ್ಲಿ ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿರ್ತದೆ. ಅಲ್ಲಿನ ಪೊಲೀಸರು ಕೂಡ ಏನ್ ಮಕ್ಕಳು ಮತ್ತೆ ಮಕ್ಕಳ ಕುಟುಂಬಸ್ಥರಿಗೆ ಮತ್ತೆ ಇಲ್ಲ ಹಾಸ್ಟೆಲ್ ನ ವಾರ್ಡನ್ಗೆ ತಿಳಿಸ್ಬೇಕಾಯ್ತು. ನೇರವಾಗಿ ಎಸ್ ಕೆ ಬಸವರಾಜನ್ ಮತ್ತು ದಂಪತಿಗಳಿಗೆ ಈ ವಿಚಾರವನ್ನು ತಿಳಿಸಿ ಅಲ್ಲಿದ್ದ ಅವರ ನೇರವಾಗಿ ಮನೆಗೆ ಕಳಿಸಿದಾರೆ ಅನ್ನುವ ಮಾಹಿತಿ ಕೂಡ ಇದರಲ್ಲಿ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಏನಂದ್ರೆ ಇಲ್ಲಿ ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಏನು ಸಂತ್ರಸ್ತರು ಇದ್ದಾರೆ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರ ಪೋಷಕರಾಗಿರ್ಬೋದು, ಯಾರು ಕೂಡ ಇದರ ವಿಚಾರಣೆಯಲ್ಲಿ ಕೂಡ ಸತ್ಯಕ್ಕೆ ದೂರವಾದಂತ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು.